ಬಿಜೆಪಿಗೆ ಶಿವಮೊಗ್ಗ ಹೆಂಗೋ ಕಾಂಗ್ರೆಸ್ಗೆ ಬಾಗಲಕೋಟೆ ಹಂಗೆ ಆಗ್ಬಿಟ್ಟಿದೆ. ಬಾಗಲಕೋಟೆಯಲ್ಲಿ ಆರಂಭಿಕವಾದಂಥ ಭಿನ್ನಮತ ಆರಂಭ ಆಗಿತ್ತು. ಬಾಗಲಕೋಟೆಯ ಟಿಕೆಟ್ ಆಕಾಂಕ್ಷಿ ಮತ್ತು ಕಳೆದ ಬಾರಿಯ ಲೋಕಸಭಾ ಕಂಟೆಸ್ಟೆಂಟ್ ಕಾಂಗ್ರೆಸ್ ಕಡೆಯಿಂದ ಆಗಿದ್ದ ವೀಣಾ ಕಾಶಪ್ಪನವರ್ ಈ ಬಾರಿ ಟಿಕೆಟ್ ಸಿಕ್ಕಿಲ್ಲ ಅಂತ ಬಂಡಾಯದ ಬಾಂಬ್ ಸಿಡಿಸಿದ್ದಾರೆ. ಸಂಯುಕ್ತ ಪಾಟೀಲ್ ಪರ ಪ್ರಚಾರಕ್ಕೆ ವೀಣಾ ಕಾಶಪ್ಪನವರ್ ಒಪ್ಪಿಲ್ಲ. ನಾನು ಅವರ ಪರ ಪ್ರಚಾರಕ್ಕೆ ಬರಲ್ಲ. ಹೈಕಮಾಂಡ್ ಹೇಳಿದ್ರು, ಸಿಎಂ ಹೇಳಿದ್ರು, DCM ಹೇಳಿದ್ರು, ಯಾರ ಮಾತಿಗೂ ಕೂಡ ಅವರ ರಿಯಾಕ್ಷನ್ ಡೋಂಟ್ ಕೇರ್. ಕಾಂಗ್ರೆಸ್ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಅಂತ ಮುಖಂಡರು ಹೇಳಿದ್ರು. ಆದರೆ ಪ್ರಚಾರಕ್ಕೆ ಹೋಗದೆ ಬೆಂಗಳೂರಿನಿಂದಲೇ ಬಂದರೆ ಬೆಂಗಳೂರಲ್ಲೇ ಉಳ್ಕೊಳ್ಳೋದ್ರ ಮುಖಾಂತರ ವೀಣಾ ಒಂದು ಸಂದೇಶ ಕೊಟ್ಟಿದ್ದಾರೆ. ನನ್ನ ಪತಿ ಮತ್ತು ನಾಯಕರ ನಿರ್ಧಾರಕ್ಕೆ ನನ್ನ ಸಮ್ಮತಿ ಇಲ್ಲ. ನಾನು ಯಾವುದೇ ಕಾರಣಕ್ಕೂ ಪ್ರಚಾರದಲ್ಲಿ ಭಾಗಿ ಆಗಲ್ಲ. ಗ್ರಾಮ ಪಂಚಾಯಿತಿ ತಾಲೂಕು ಮಟ್ಟದಲ್ಲಿ ಸಭೆ ಮಾಡ್ತೀನಿ. ನನ್ನ ಬೆಂಬಲಿಗರ ಅಭಿಪ್ರಾಯ ಕೇಳ್ತೀನಿ. ನಿಮ್ಮೆಲ್ಲರ ಅಭಿಪ್ರಾಯವನ್ನು ಪಡೆದು ಆಮೇಲೆ ನನ್ನ ನಿರ್ಧಾರ ಏನು ಅನ್ನೋದನ್ನ ಪ್ರಕಟ ಮಾಡ್ತೀನಿ. ಇದು ವೀಣಾ ಕಾಶಪ್ಪನವರ್ ಅವರ ಸ್ಪಷ್ಟ ಸಂದೇಶ. ಹಿತೈಷಿಗಳ ನಮಸ್ಕಾರ ಬಂಧುಗಳೇ. ಸಮಸ್ತ ಬಾಗಲಕೋಟ್ ಲೋಕಸಭಾ ಮತಕ್ಷೇತ್ರದ ನನ್ನೆಲ್ಲ ಜನತೆಗೆ, ಅಭಿಮಾನಿಗಳಿಗೆ, ಹಿತೈಷಿಗಳಿಗೆ, ಗುರು ಹಿರಿಯರಿಗೆ, ತಾಯಂದಿರಿಗೆ, ಯುವಕ ಮಿತ್ರರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ನಿನ್ನೆ ನನ್ನ ಪತಿಯವರಾಗಿರ್ಬೋದು ಹಾಗೂ ಇನ್ನುಳಿದ ನಾಯಕರು ಪಕ್ಷದ ಪರವಾಗಿ ಪ್ರಚಾರಕ್ಕೆ ಇವತ್ತೇನು ಕಾಂಗ್ರೆಸ್ ಅಭ್ಯರ್ಥಿಯಾದಂತ ಸಂಯುಕ್ತ ಪಾಟೀಲ್ ಅವರ ಪ್ರಚಾರಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ರು. ಇದು ಅವರವರ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳೋದಕ್ಕೆ ಬಯಸ್ತೀನಿ. ನನ್ನ ನಿಲುವು ಇವತ್ತಿಗೂ ಕೂಡ ಸ್ಪಷ್ಟವಾಗಿದೆ. ನಾನು ತಟಸ್ಥವಾಗಿ ಉಳಿದಿದ್ದೀನಿ. ನನ್ನ ಅನಾರೋಗ್ಯದ ಕಾರಣ ನಾನು ಊರಿಗೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಬೆಂಗಳೂರಲ್ಲಿ ಇರುವಂತ ಕಾರಣ ನಾನು ಇನ್ನು 2 ದಿನದಲ್ಲಿ ಬಂದು ನಾನು ಸಭೆಯನ್ನ ಮಾಡಿ ಪ್ರತಿಯೊಂದು ಪಂಚಾಯಿತಿ ಮಟ್ಟದಲ್ಲಿ ನಾನೆಲ್ಲಾ ಕಾರ್ಯಕರ್ತರನ್ನ ಹಾಗೂ ಅಭಿಮಾನಿಗಳನ್ನ ಎಲ್ಲ ಹಿತೈಷಿಗಳನ್ನ ಸಂಪರ್ಕಿಸಿ ಈ ಸಾಕಷ್ಟು ಜನ ಕರೆಗಳನ್ನ ಮಾಡ್ತಾ ಇದ್ದಾರೆ, ತಮ್ಮ ನಿಲುವುಗಳನ್ನ ತಿಳಿಸ್ತಾ ಇದ್ದಾರೆ. ಎಷ್ಟೋ ಕರೆಗಳನ್ನ ನಾನು ಸ್ವೀಕರಿಸೋದಕ್ಕೆ ಸಾಧ್ಯ ಆಗಿಲ್ಲ, ಅದಕ್ಕೆ ಕ್ಷಮೆ ಇರ್ಲಿ ಅಂತ ಹೇಳ್ತಾ ನಾನು ಮಾತನಾಡೋದಕ್ಕೆ ಸಂಪರ್ಕದಲ್ಲಿದ್ದಾರೆ ವೀಣಾ ಕಾಶಪ್ಪನವರ್. ನಮಸ್ಕಾರ ಮೇಡಮ್. ನಮಸ್ತೆ. ಏನ್ ಮೇಡಮ್ ಸ್ಟ್ಯಾಂಡ್ ಒಂದ್ ಕಡೆ ನಿಮ್ಮ ಯಜಮಾನ್ರು ಹೇಳ್ತಾರೆ ಇಲ್ಲ ಎಲ್ಲ ಸರಿಯಾಗಿದೆ, ಅಸಮಾಧಾನ ಏನಿಲ್ಲ, ನಾವೆಲ್ಲ ಬರ್ತೀವಿ. ನೋಡಿ, ಅವರು ಪಕ್ಷದ ಶಾಸಕರಾಗಿ ಅವ್ರದ್ದು ಉತ್ತರ ಏನು ಕೊಡ್ಬೇಕಾಗತ್ತೆ ಅವ್ರು ಕೊಟ್ಟಿದ್ದಾರೆ. ನಾನು ಅವರ ಒಂದು ಇದಕ್ಕೆ ಯಾವ್ದೋ ಆಕ್ಷೇಪ ವ್ಯಕ್ತಪಡಿಸಲ್ಲ. ಈಗ ಪಕ್ಷದ ಶಾಸಕರಾಗಿ ಅವ್ರ ಜವಾಬ್ದಾರಿ ಅವ್ರು ಮಾಡ್ಲೇಬೇಕಾಗತ್ತೆ, ಮಾಡಿದ್ದಾರೆ. ಆದ್ರೆ ಇವತ್ತು ನನಗೆ ಅಸಮಾಧಾನ ಇದೆ. ಇದು ಜೊತೆಗೆ ಯಾರು ಕೂಡ ಇವತ್ತು ನಿಂತ ಕ್ಯಾಂಡಿಡೇಟ್ ಆಗಿರ್ಬೋದು, ಅವ್ರ ತಂದೆಯವರಾಗಿರ್ಬೋದು, ಯಾರು ನಾಯಕರಾಗಿರ್ಬೋದು, ಯಾರು ಸಂಪರ್ಕ ಮಾಡುವಂತ ಒಂದ್ ಇದನ್ನು ಮಾಡಿಲ್ಲ ಸ್ವಜನತೆ. ಹಂಗಿದ್ಮೇಲೆ ಅಲ್ಲೂ ನಾವು ಪ್ರಚಾರ ಮಾಡುವಂತದ್ದು ನನಗೆ ಗೊತ್ತೇ ಇಲ್ಲ ಏನ್ ನಡೀತಾ ಇದೆ ಅಂತ ಹೇಳಿ. ಸುಮ್ನೆ ಇವಾಗ ಮಾಧ್ಯಮದಲ್ಲಿ ಬೇರೆ ಬೇರೆ ಕಡೆ ನನ್ನ ಮಗಳಿದ್ದಂಗೆ ಅಕ್ಕ ಬರ್ತಾರೆ ಎಲೆಕ್ಷನ್ಗೆ ಅಂತ ಹೇಳ್ತಾರೆ. ಈ ಮಗಳಿದ್ದಂಗೆ ಅಂದ್ಮೇಲೆ ಅನ್ಯಾಯ ಮಾಡ್ಬಿಟ್ಟು ಇನ್ನೊಬ್ರನ್ನ ತೊಗೊಂಬಂದು ನಿಲ್ಸಲ್ವಲ್ಲ, ಇದಕ್ಕೇನಾದ್ರೂ ನ್ಯಾಯ ಬೇಕಲ್ಲ. ಅಲ್ಲ, ನೀವೊಂದು ಮಾತು ಹೇಳಿದ್ರಿ ಹಿಂದೆ ಕೂಡ, ಸೋಲ್ಬೇಕಾದ್ರೆ ನಾನು ಬೇಕಾಗಿತ್ತು, ಈಗ ಗೆಲ್ಲೋ ಹಂತ ಇದೆ, ಗೆಲ್ಲೋ ಒಂದು ರೀತಿ ಅಭಿಪ್ರಾಯ ವಾತಾವರಣ ಇದೆ, ಇವಾಗ ನಾನು ಬೇಕಾಗಿಲ್ಲ ಅಂತ. ಅಂದರೆ ಹೆಂಗದು ಸೋಲು ಗೆಲುವು ನಿರ್ಧಾರ, ಅಥವಾ ಯಾಕೆ ನಿಮಗೆ ಟಿಕೆಟ್ ತಪ್ಪಿತು? ಇನ್ನು ಈಗ ನಿಮ್ಮ ನಿರ್ಧಾರ ಬಹಳ ದೃಢವಾಗಿದೆಯಾ? ನೀವು ಪಕ್ಷೇತರ ಸ್ಪರ್ಧೆ ಮಾಡೋರೇನಾ? ನೋಡಿ, ಇದನ್ನ ಖಂಡಿತವಾಗ್ಲೂ ಪಂಚಾಯತಿ ಮಟ್ಟದಲ್ಲಿ ನಾನು ಜನ ಸಂಪರ್ಕ ಅಂತ ಅದಕ್ಕೇನೆ ನಾನು ತೀರ್ಮಾನ ಮಾಡ್ಕೊಂಡಿರೋದು. ಜನ ಏನ್ ಹೇಳ್ತಾರೋ ಅದಕ್ಕೆ ನಾನು ಬದಲಾಗಿರ್ತೀನಿ ಅಂತ ಮೊದಲನೇ ದಿನನೂ ಹೇಳಿದ್ದೆ, ಇವಾಗೂನು ಅದನ್ನೇ ಹೇಳ್ತಾ ಇದ್ದೀನಿ. ಇವತ್ತೇನು ನಾನು ಕಳೆದ 2019ರಲ್ಲಿ ಪಕ್ಷ ಅಧಿಕಾರದಲ್ಲಿ ಇರ್ಲಿಲ್ಲ, ಜೊತೆಗೆ 2 ಶಾಸಕರು ಇದ್ರು. ಅಂತ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಾನು ನಿಂತ್ಕೊಂಡಿದ್ದೆ. 5 ವರ್ಷ ಕೆಲಸ ಮಾಡಿದ್ದೀನಲ್ಲ, 5 ವರ್ಷ ಕೆಲಸ ಮಾಡಿ ಅಲ್ಲಿ ಚುನಾವಣೆ ಇನ್ನೇನು ಘೋಷಣೆ ಹೊತ್ತಿನಲ್ಲಿ ಬೇರೆ ಹೆಸರು ಘೋಷಣೆ ಆಗುತ್ತೆ ಅಂತ ಅಂದಾಗ, ಇವತ್ತು ನಮ್ಮ ಜಿಲ್ಲೆಯಲ್ಲಿ ಯಾರಿಗಾದ್ರೂ ಕೊಟ್ಟಿದ್ರು ಅದು ನಮ್ಗೆ ಸಮಾಧಾನ ಇರ್ತಿತ್ತು. ಹೊರ ಜಿಲ್ಲೆಯಿಂದ ತಗೊಂಬಂದು ಅಲ್ಲಿ ನಿಲ್ಸುವಂತ ಅಗತ್ಯ ಇರ್ಲಿಲ್ಲ. ಈಗ ಸಮುದಾಯವಾದ ನಿಲ್ಸಿದ್ದಾರೆ ಅಂತಂದ್ರೆ ಅದೇ ಸಮುದಾಯದೊಳಗೆ ನಾನಿದ್ದೆ. ಇವತ್ತು ಸಮುದಾಯಕ್ಕೆ ಬಹಳಷ್ಟು ಹೋರಾಟಗಳಾಗಿರ್ಬೋದು, ಸಮುದಾಯದ ಒಂದು ಸಾಕಷ್ಟು ಏನು ಮುಂದೆ ಬರೋದಕ್ಕಾಗಿರ್ಬೋದು, ಕಷ್ಟ ನೋವುಗಳಿಗೆ ನಾವು ಸ್ಪರ್ಧಿಸುವಂತ ಕೆಲಸ ನಾವು ಮಾಡಿದೀವಿ ನಮ್ಮ ಸಮಾಜಕ್ಕೆ. ಈಗ ಇವತ್ತು CM DCM ಒಂದು ಸಭೆ ಕರೆದಿದ್ದಾರೆ. ಅಸಮಾಧಾನ ಇರೋರಿಗೆ, ಯಾರ್ಯಾರು ಬೇಜಾರಲ್ಲಿದ್ದಾರೆ ಅವ್ರನ್ನ ಕರೆದಿದ್ದಾರೆ. ನಿಮ್ಮನ್ನ ಕರೆದಿಲ್ವಾ? ಮಾತಾಡ್ಸಿಲ್ವಾ ನಿಮ್ಮನ್ನ? ಇಲ್ಲ ಇಲ್ಲ, ನಮ್ಮನ್ನೇನು ಕರೆದಿಲ್ಲ. ಅಂದ್ರೆ ನೀವು ಆ ಮೀಟಿಂಗ್ ಇವತ್ತು ಹೋಗ್ತಾ ಇಲ್ಲ? ಬೆಳಿಗ್ಗೆ 11ರಿಂದ 6 ಗಂಟೆವರೆಗೂ ಮೀಟಿಂಗ್ ಇದೆ. ಇಲ್ಲ ಇಲ್ಲ ಇಲ್ಲ, ಕರೆದಿಲ್ಲ. ನನ್ಗೆ ಅದು ಸಂಪರ್ಕದಲ್ಲಿ ಯಾರು ಸಂಪರ್ಕ ಮಾಡಿಲ್ಲ, ಕರೆದಿಲ್ಲ, ಗೊತ್ತಿಲ್ಲ ಆ ಮೀಟಿಂಗ್ ಬಗ್ಗೆ.
ರೈಟ್ 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 ಥ್ಯಾಂಕ್ ಯು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ, ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ ವೀಣಾ ಕಾಶ್ಯಪ್ನವರವರೇ. ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.